ಮೇಡಮ್ ಕಾಪಿ ಆಗೈತೆ ಏನಪ್ಪ ಯಾರ್ದಾರ ಅಪ್ಪೆ ಯಾವಾಗ ಅಡ್ಡೆಲ್ಲ ಬರ್ತಾ ಇದೆ ಕಣ ಅಡ್ಡ ಬರ್ಬೇಡ ಕಣ. ಸಚಿವ ಸಂಪುಟದ ಸದಸ್ಯರೇ, ಶಾಸಕ ಮಿತ್ರರೇ, ಕೆಪಿಸಿಸಿಯ ಪದಾಧಿಕಾರಿ ಗಣ್ಯರೇ, ನೆರೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಭಿಮಾನಿಗಳೇ, ಮುಂದಾಳುಗಳೇ, ರೈತ ಬಂಧುಗಳೇ, ಸ್ನೇಹಿತರೆ, ಇವತ್ತು ಅತ್ಯಂತ ಮಹತ್ವದ ದಿನ. ಕಾರಣ ಅಂದರೆ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನನ್ನು ಮರುಸ್ಥಾಪನೆಗಾಗಿ ಬಹುದೊಡ್ಡ ಹೋರಾಟವನ್ನು ಪ್ರಾರಂಭಿಸಿರ್ತಕ್ಕಂಥ ದಿವಸ ಇದ್ದು. ಬಂಧುಗಳೇ, ಈಗ ನಾವು ಬರುವಾಗ ಪತ್ರಿಕೆಯವ್ರು ಬಂದು ಕೇಳ್ತಾರೆ, BJP ಅವ್ರಿಗೆ ಹೇಳ್ತಾರೆ, VBG ಗ್ರಾಮ್ಜಿ ಏನು ನಾವು ತಂದೇವಿ, ಯಾಕೆ ತಂದೇವಿ ಅಂದರೆ MNREGA ಒಳಗೆ ಭಾಳಷ್ಟು ಅವ್ಯವಹಾರ ಆಗ್ತಾಯಿತ್ತು. ಆ ಅವ್ಯವಹಾರವನ್ನು ನಾವು ತಡೆಯೋದಕ್ಕೆ VBG ಗ್ರಾಮ್ಜಿ ತಗೊಂಡು ಬಂದ್ವಿ ಅಂತ ಹೇಳ್ತಾರೆ. ಅದು ತನಿಖೆ ಆಗಬೇಕು, MNREGA ತನಿಖೆ ಆಗಬೇಕು. ಆಯಿತು, ಇಲೆಕ್ಟ್ರಲ್ ಬಾಂಡ್ಸ್ ಕತಿ ಮುಗಿದ ಮೇಲೆ 10,000 ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದಿರಲ್ಲ, ಆ BJP 10,000 ಕೋಟಿ ರೂಪಾಯಿಯನ್ನು ಏನು ಕ್ರೋಢೀಕರಣ ಮಾಡಿದೆ, ಅದರ ಬಗ್ಗೆ ತನಿಖೆ ಆಗಬೇಕು. ದೇಶದಲ್ಲಿ ಬಡವರು ತೆಗೆದುಕೊಳ್ತಕ್ಕಂಥ 350 ರೂಪಾಯಿಗಿನ್ನ ತನಿಖೆ ಮಾಡುತ್ತೇನೆ ಅಂತೇಳಿ ಹೇಳುವಂಥ ಆ ಉದ್ದಟತನ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಬರೋದಿಲ್ವೇ? BJP ಅವ್ರಿಗೆ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ, ತನಿಖೆ ಆಗಬೇಕಾಗಿದ್ದು ನಿಮಗೆ ಬಂದಿರತಕ್ಕಂಥ 10,000 ಕೋಟಿ ರೂಪಾಯಿ ಬಗ್ಗೆ ಆಗಬೇಕು. ಏನು ನಮ್ಮ ಕರ್ನಾಟಕದ ಬಾರ್ಡರ್ನೊಳಗೆ ಏನು 1,000 ಕೋಟಿ ರೂಪಾಯಿ ಬಂತಲ್ಲ, ಹೋಗಿದೆಯಲ್ಲ, ಅದ್ರ ಬಗ್ಗೆ ತನಿಖೆ ಆಗಬೇಕು. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರನ್ನು ಹೃತ್ಪೂರ್ವಕವಾಗಿ ಸಂಘಟಕರ ಪರವಾಗಿ, KPCCಯ ಪರವಾಗಿ, KPCCಯ ಅಧ್ಯಕ್ಷರ ಪರವಾಗಿ ಸ್ವಾಗತ ಮಾಡ್ತೀನಿ. ಬಂಧುಗಳೇ, ನಾನೊಂದು ಮಾತು ತಮಗೆ ಈಗಾಗಲೇ ಅರಿಕೆ ಮಾಡಿಕೊಂಡೆ. ಇವತ್ತು MNREGA ಕುರಿತಂತೆ ಕುರಿತಂತೆ ತನಿಖೆ ಆಗಬೇಕು ಅನ್ನೋದ BJP ನಾಯಕರುಗಳಿಗೆ ಇಷ್ಟೇ ಹೇಳ್ತೀನಿ, MNREGA ಒಳಗೆ ಏನು ಅವ್ಯವಹಾರ ಆಗಿದೆ ಅಂತಾರಲ್ಲ, ಅದು ತನಿಖೆ ಆಗೋದಕ್ಕೆ ಯಾರು ಬೇಡ ಅನ್ನಂಗಿಲ್ಲ. ಅದಕ್ಕೆ ಆಗಿರ್ತಕ್ಕಂಥ ಸೋಷಿಯಲ್ ಆಡಿಟ್ ಇದೆ, ಅದಕ್ಕೆ ಆಗಿರ್ತಕ್ಕಂಥ ಬೇರೆ ಬೇರೆ ಏಜೆನ್ಸಿಗಳೇ. ಆದರೆ ಅದಕ್ಕಿಂತ ಮೊದಲು 10,000 ಕೋಟಿ ರೂಪಾಯಿಯನ್ನು ತಾವೇನು ಕ್ರೋಢೀಕರಣ ಮಾಡಿಕೊಂಡಿರಲ್ಲ, ಅದು ಯಾರಿಂದ ಬಂತು, ಎಲ್ಲೆಲ್ಲಿಂದ ಬಂತು, ಯಾವ ಉದ್ಯೋಗಪತಿ ಅವನು, ಸರ್ಕಾರ ಅವನಿಗೆ ಏನು ಕೊಟ್ಟು ಅದನ್ನು ರೊಕ್ಕ ವಸೂಲಿ ಮಾಡಿದ್ರಿ, ಅವುಗಳ ಬಗ್ಗೆ ತನಿಖೆ ಆಗಬೇಕು. 10,000 ಕೋಟಿ ರೂಪಾಯಿಯ ಆ ಕ್ರೋಢೀಕರಣದ ಬಗ್ಗೆ ತನಿಖೆ ಆಗಬೇಕಾಗಿದೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ನಮಗೆ ಗ್ರಾಮ ಪಂಚಾಯಿತಿಗೆ, ಗ್ರಾಮ ಸಭೆಗೆ ಏನು ಅಧಿಕಾರ ಇತ್ತು, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಬಿಡಬೇಕು, ನಮ್ಮ ಹಳ್ಳಿಯೊಳಗೆ ಏನು ಆಸ್ತಿ ಸೃಷ್ಟಿ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.